ನಮ್ಮ ಮಾವನ್ ಕೇಳಿದಾಗ ಅವರು Stop. ಹಾ ನೀನ್ ಇಷ್ಟೆಲ್ಲಾ ಮಾತಾಡ್ತಿದ್ಯಪ್ಪ. ನಾನು ಹೇಳ್ದೆ ನನಗೆ ಅಪವಾದ ಬಂದೇ ಬರುತ್ತೆ ನನ್ನ blame ಮಾಡ್ತಾರೆ. ಸೋ ಸೈಲೆಂಟ್. ಸೋ ಸೈಲೆಂಟ್. next ಈಗ ನನಗೆ ಫಸ್ಟ್ ಟೈಮ್ ಮಾತಾಡಿದ್ವಿ, ಏನ್ ಮಾತಾಡಿದ್ರಿ? ಅದ್ ನೀ ಹೇಳ್ತೀನಿ. ಹೇಳ್ಬಿಡಿ ಇವತ್ತು ಮೇಲ್ ಹೋದಾಗ ಮೇಲ್ ಹೋದಾಗನೇ ಏನ್ ಮಾತಾಡಿದ್ರಿ? ಆ ಮೇಲ್ ಹೋಗಕ್ಕೆ ಅಷ್ಟೊಂದು ಬಿಲ್ಡಪ್ ಇತ್ತಲ್ಲ, ಮೇಲ್ ಹೋದ್ಮೇಲೆ ಏನ್ ಮಾತಾಡಿದ್ರಿ ನೀವು? ಇಲ್ಲ ನಂಗೆ ಆಕ್ಚುಲಿ ಭಯ ಆಗ್ತಿತ್ತು. ನಮ್ಮ ತಂದೆ ಕೆಳಗಡೆ ಇದ್ರು, ಸೊ ನಂಗೆ ಮೇಲ್ ಹೋಗಿ ಮಾತಾಡಕ್ ಭಯ ಆಗ್ತಿತ್ತು. ಅಂದ್ರೆ ಏನಾದ್ರು ಸ್ಟಾರ್ಟ್ ಮಾಡಕ್ಕೆ 1 ನಿಮಿಷ ಅಷ್ಟೇ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಷ್ಟೇ, ಅಷ್ಟು ಜಾಸ್ತಿ ಏನು ಮಾತಾಡಿಲ್ಲ ಕೆಳಗಡೆ. ಅಂದ್ರೆ ನನಗೆ ಯಾವ ತರ ಇತ್ತು ಅಂದ್ರೆ ನಾನ್ ನಂಬರ್ ಕೊಡ್ತೀನಿ ತಗೊಳ್ಳಿ. ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿ ನಂಗೆ ಫಾರ್ಮಲ್ ಆಗಿ ಅದ ಮಾತಾಡಕ್ ಬರ್ಲಿಲ್ಲ. ಇಷ್ಟ ಆದ್ನಾ ಅಂತ, ಯಾಕಂದ್ರೆ ನನ್ನ ನೋಡಿ ನೆನಪು ಇವ್ರಿಗಿತ್ತಲ್ವಾ, ಸೊ ಹಂಗಾಗಿ ಎಲ್ಲ ಸಡನ್ ಆಗಿ ಆಗೋಯ್ತು. ಸಾರಿ, ಶ್ಯೂರ್ ಯು ಲೈಕ್ ಹಂಗೆ ಹಿಂಗೆ ಅಂತ ಹೇಳೋದು. ಅವಾಗ ಸ್ವಲ್ಪ ಹುಡುಗರಿಗೆ ಒಂದು ಕೊಬ್ಬಿರುತ್ತೆ, ಅದು ಬಂತು ನನಗಲ್ಲಿ. ಐ ಆಮ್ ಶ್ಯೂರ್ ಯು ಲೈಕ್ ಮೀ ಹಂಗಲ್ಲ, ಅದನ್ನು ಸ್ವಲ್ಪ ಎದುರ್ಕೊಂಡೆ ಹೇಳಿದ್ದು. ಐ ಆಮ್ ಶ್ಯೂರ್ ಯು ಲೈಕ್ ಮೀ ಎಲ್ಲ ದಿಢೀರ್ ಅಂತ ಆಗ್ತಿದೆ. ಐ ವಾಂಟೆಡ್ ಯುವರ್ ನಂಬರ್ ಆಕ್ಚುಲಿ ಅಂತೇಳಿ ನಂಬರ್ ತಗೊಂಡು ಅವಾಗ್ಲೂ ಅಷ್ಟೇ ನಂಬರ್. ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆ ಆಗಿ? 9 years. 9 years. ಇನ್ನವರೆಗೂ ನನ್ಗೇನು ಇಷ್ಟೇನೆ ಹೊರ್ತು ಇಲ್ಲಂತೆ ಒಳಗಡೆ ಅದು ಇದೆ, ಇಲ್ಲಿ ಮಾತಾಡಕ್ಕಾಗಲ್ಲ. ಸೊ ಇವಾಗ ಲೆಟ್ಸ್ ಗೋ ಟು ದ ಪ್ರಾನ್ಸ್ ಮ್ಯಾರಿನೇಟ್ ಆಯ್ತಾ? Yeah. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ? Next pan. ಓಕೆ, ಸೊ 1 ಟೇಬಲ್ ಸ್ಪೂನ್ ತುಪ್ಪ, 2. 2 ಟೇಬಲ್ ಸ್ಪೂನ್ ತುಪ್ಪ. ಓಕೆ, ಯು ಕ್ಯಾನ್ ಆ್ಯಡ್ ಜಾಸ್ತಿ ಆ್ಯಡ್ ಮಾಡ್ಬೋದು, ಬಟ್ ಚಿಲ್ಲೀಸ್ ಚಿಲ್ಲಿ ಎಷ್ಟು ಹಾಕ್ಬೇಕು? ದಿಸ್ ಅಂಡ್ ಆಲ್ ಇಸ್ ಆಪ್ಷನಲ್. ಇಟ್ ಇಸ್ ಜಸ್ಟ್ ಫಾರ್ ವಿ ಈಟ್. ನಾವು ಸ್ವಲ್ಪ ಖಾರ ತಿಂತೀವಿ, ಸೊ ಅದರಿಂದ ಜಾಸ್ತಿ. ಒಂದು 8 ಇದೆಯಾ? ಯು ಕ್ಯಾನ್ ಪುಟ್ ಮೋರ್. ಇದಕ್ಕೆ 3 ಸ್ಪೂನ್ ಖಾರದ ಪುಡಿ ಹಾಕಿದ್ವಿ. ಈಗ ಅಲ್ಲಿ ಒಂದು 8 ಮೆಣಸಿನ್ಕಾಯಿ ಹಾಕಿದೀವಿ. 8 ಇದೆ. ಆಕ್ಚುಲಿ ನಾವು ತುಂಬಾ ಸ್ಪೈಸಿ ಊಟ ಮಾಡಿ ನಾವು ತಿನ್ನೋದು ಸ್ಪೈಸಿ ಜಾಸ್ತಿ. ಮೆಣಸಿನ್ಕಾಯಿ, ಕರಿಬೇವಿನ ಸ್ವಲ್ಪ ಸೊಪ್ಪು ಕರಿಬೇವು. ಫ್ರೈ ಆಗ್ತಾ ಇರ್ಲಿ. ಈಗ ಫ್ರೈ ಆಗುವಂತ ಕ್ವೆಶನ್ ಅಂತ ಕೇಳ್ತೀನಿ. ಸೊ ಸ್ಪಂದನ, ಹೌ ಡು ಯು ಡೀಲ್ ವಿತ್ ರಾಘುಸ್ ಫೀಮೇಲ್ ಅಟೆನ್ಷನ್? ಎಲ್ಲಾದ್ರೂ ಹೊರಗಡೆ ಹೋದಾಗ ಯಾವ್ದಾದ್ರು ಹುಡುಗಿ ಬಂದ್ಬಿಟ್ಟು ಓ ಐ ಲವ್ ಯು ವಿಜಯ್ ರಾಘವೇಂದ್ರ ಅಂದ್ರೆ ವಾಟ್ ಡು ಯು ಡು? ಐ ವಿಲ್ ನಾಟ್ ಬಿ ದೇರ್. ನಾನು ಅಲ್ಲಿ ಇರೋದೇ ಇಲ್ಲ. ಎಲ್ಲಾದ್ರೂ ಐ ಗೋ ಲಿಟಲ್ ಫಾರ್ ಅವೇ ಫ್ರಮ್ ದೆಮ್. ದೂರ ನಿಂತ್ಕೊಂಡ್ಬಿಡ್ತಾವೆ. ಐ ಡೋಂಟ್ ಸ್ಟಾರ್ಟ್. ಇರಿಟೇಟ್ ಆಗಲ್ವಾ ವೆನ್ ಹಿ ರೊಮ್ಯಾನ್ಸಸ್ ಆನ್ ಸ್ಕ್ರೀನ್ ಎಲ್ಲಾನು? ಒಂದು ಮಜಾ ಇದೆ. ಐ ಡೋಂಟ್ ವಾಚ್. ಈಗ್ಲೇನೆ ನೋ, ಐ ಡೋಂಟ್ ವಾಚ್ ಆಕ್ಚುಲಿ. ನೋಡಲ್ಲ, ನೋಡಕ್ಕೆ ಹೋಗಲ್ಲ. ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದ ಟೈಮಲ್ಲಿ ಟಿವಿಲಿ ಸೇವಂತಿ ಹಾಡು ಬರ್ತಾ ಇತ್ತು, ಜಾಜಿ ಮಲ್ಲಿಗೆ ನೋಡೆ ಹಾಡು. ಆ ಟೈಮಲ್ಲಿ ನನಗೆ ಸ್ವಲ್ಪ ಹೆವಿ ಹಾಡೋದು. ಅದನ್ನ ನೋಡಿ ಏನಾಗಿದೆ, ಹಾಲಲ್ಲಿ ನಮ್ಮ ಮಾವ, ಸ್ಪಂದನ, ಆಮೇಲೆ ನಮ್ಮ ಮತ್ತೆ ಎಲ್ಲ ಕುತ್ಕೊಂಡು ನೋಡ್ತಿದ್ದಾರೆ. ಅವ್ರು ನಮ್ಮ ಮಾವ ಆ ಟಿವಿ ನೋಡ್ಕೊಂಡೆ ಪಾಪ, ಹೇ ನೋಡು ಅಚ್ಚುನ ಡ್ಯಾನ್ಸ್ ಮಾಡ್ತಿರೋ ತರ ಇದೆ ಅಲ್ಲ, ಇವಳು ಏನಿಲ್ಲ. ಅದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದ ದಿನ ಟಿವಿಯಲ್ಲೆಲ್ಲ ನ್ಯೂಸ್ ಸ್ಟಾರ್ಟ್ ಆಯ್ತು, ಇವ್ರದ್ದು ಎಂಗೇಜ್ಮೆಂಟ್ ಮದ್ವೆ ಫಿಕ್ಸ್ ಆಗಿದೆ ಅಂತ. ಸೊ ಅವಾಗ ಆ ಸಾಂಗ್ ಮಾತ್ರ ಪ್ಲೇ ಮಾಡ್ತಿದ್ವಿ. ಅದೇ ರೊಮ್ಯಾಂಟಿಕ್ ರಾಗು ತೋರಿಸ್ಬೇಕಲ್ವಾ? ಅದೊಂದು ಪೀಕ್ ಅಲ್ಲಿ ಇತ್ತು. ಇಲ್ಲ, ಆಕ್ಚುಲಿ ನಮ್ಮ ತಂದೆಗೆ ನಾನು ಎಲ್ಲಿ ಐ ಫೀಲ್ ಬ್ಯಾಡ್ ಅಂತ ಹಿ ವಾಸ್ ಟ್ರೈಂಗ್ ಟು ಟೆಲ್ ಅವಳೇ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಅವ್ಳು ಫ್ರೈ ಆಗೋದು ಬೇಡ ಅಂತ ಸ್ವಲ್ಪ ಪಾಪ ಸೇಫ್ ಮಾಡ್ತಿದ್ರು ನನ್ನ. ಸಣ್ಣ ನನ್ನ ಕತೆಗಳೆಲ್ಲ ಹೇಳ್ಬಿಟ್ಟಿದ್ದೆ ಅವಳಿಗೆ. ಮದ್ವೆ ಆದ ತಕ್ಷಣ ನನ್ನ ಕಾಲೇಜಲ್ಲಿ ಏನ್ ನಡೆದಿತ್ತು ಅನ್ನೋದು ಹೇಳ್ಬಿಟ್ಟಿದ್ದೆ. ಯಾರೋ ಒಂದು ಹುಡುಗಿ ಬಂದು ನನಗೆ ಪ್ರಪೋಸ್, ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡ್ಬಿಟ್ಟಿದ್ಲು. ಆಮೇಲೆ ನನಗೆ ಭಯ ಆಗ್ಬಿಟ್ಟಿತ್ತು. ಡೈರಿ ಮಿಲ್ಕ್ ತಂದಿದ್ಲು, ನಾನು ಡೈರಿ ಮಿಲ್ಕ್ ಇಟ್ಕೋತೀನಮ್ಮ, ಕಾರ್ಡ್ ನೀನ್ ಇಟ್ಕೋ ಅಂತ ಹೇಳಿ ಕಾರ್ಡ್ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದು. ಹೌ ಮೀನ್ ರಿಯಲಿ? ಇದು ನಂಬ್ತೀರಾ? ಇದು ನಂಬೋ ವಿಷಯನಾ? ನನಗ್ ಭಯ ಆಗೋಗಿತ್ತು. ಯಾರೋ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರು, ನನಗೆ ಭಯ ಆಗ. ನಾ ಹೇಳಿದಲ್ಲ ಅಪ್ಪಾಜಿ ತುಂಬಾ ಸ್ಟ್ರಿಕ್ಟ್ ಅಂತ, ಯಾವ ಗ್ರಾಚಾರ ಹೋಗಿ ಏನು ಮಾಡಿಲ್ದೇನೆ ಕಾಲೇಜಲ್ಲಿ ಪ್ರಿನ್ಸಿಪಲ್ ಎದುರು ಗುಗ್ಗಿಸ್ಕೊಂಡವನು.
ಇನ್ನು ಯಾರೋ ಬಂದು ಮಾತಾಡ್ಸಿ ಯಾಕೆ ಬೇಕು ಅಂತೇಳಿ ಓಕೆ ಥ್ಯಾಂಕ್ ಯು ದಟ್ಸ್ ರಿಯಲಿ ನೈಸ್ ಅಂತೇಳಿ ಅಲ್ಲಿ ಡೈರಿ ಮಿಲ್ಕ್ ಅಂತೇಳಿ ಡೈರಿ ಮಿಲ್ಕ್ ಇಟ್ಕೊಂಡು ಕಾರ್ಡು ಆಮೇಲೆ ರೋಸ್ ಎರಡು ಕೊಟ್ಬಿಟ್ಟು ಅವ್ರಿಗೆ ಅಂದಿದ್ದೆ. ಸೊ ಲೈಫ್ ಲಾಂಗ್ ಸ್ಪಂದನ ಮೀಟ್ ಮಾಡೋವರೆಗೂ ಒಂದೇ ಪ್ರಪೋಸಲ್? ಹೌದು, ನನಗೆ ತಿಳಿದ ಹಾಗೆ ಒಂದೇ ಆಗಿರೋದು. ಇದನ್ನ ನಾವು ನಂಬೇಕಾ? ನೀನ್ ನಂಬ್ತೀಸಿನಾ? ಇಲ್ವಂತೆ. ನಮ್ ಪಾರ್ಟಿ ಇದು. ಇವತ್ತು ಲೆಟ್ಸ್ ಕಮ್. ಇವಾಗ ಬ್ರೇಕಿಂಗ್ ನ್ಯೂಸ್, ಕಲರ್ಸ್ ಕನ್ನಡನಲ್ಲಿ ವಿಜಯ್ ರಾಘವೇಂದ್ರ ಇಸ್ ಗೋನ್ ಟು ಕನ್ಫೆಸ್ ಫಾರ್ ಮೋರ್ ಪ್ರಪೋಸಲ್ಸ್. ದೇವರಾಣೆ, ಅದು ಯಾರು ಬಂದಿಲ್ಲ, ಯಾರು ಬಂದ. ನನಗೊಂದು ಹುಡುಗಿನ ಕಂಡ್ರೆ ಇಷ್ಟ ಆಯ್ತು. ಪ್ರಪೋಸ್ ಮಾಡಿಲ್ಲ. ನಿನಗೊಂದು ಹುಡುಗಿ ಕಂಡ್ರೆ ಇಷ್ಟ ಆಯ್ತಾ? ನೋಡಿ ಇಷ್ಟ ಪಡ್ತಿದ್ದೆ ದೂರದಿಂದ, ಅದನ್ನು ಹೇಳ್ದೆ. ಅದು ಅವಾಗ ಮ್ಯಾಟರ್ ಆಗ್ತಿರಲಿಲ್ಲ. ವೆನ್ ಶಿ ವಾಸ್ ಕ್ಯಾರಿಂಗ್, ಶಿ ವಾಸ್ ಇನ್ ದ ಫ್ಯಾಮಿಲಿ ವೇ, ಆವಾಗ ದಿನ ನೈಟ್ ಒಳಗೆ ಕತೆ ಹೇಳೋದು ನಾನು. ಏನು ಎಲ್ಲಾ ಕತೆ ಹೇಳಿ ಹೇಳಿ ಯಾಕಪ್ಪ ಇವಾಗ ಇಲ್ಲ ಹೇಳಿ. ನಾನು ಕಾಲೇಜಲ್ಲಿ ಒಂದು ಹುಡುಗಿ ನೋಡಿ ದೂರದಿಂದ ನೋಡಿ ಇಷ್ಟಪಡ್ತಿದ್ದೆ. ಅದು ಆವಾಗ ಓಕೆ, ಇವಾಗ ಹೇಳಿದ್ರೆ ಹಿಂಗಾಗಿರುತ್ತೆ. ಓಕೆ, ಸೊ ಇವಾಗ ಪ್ರಾನ್ಸ್ ಏನಾಗಿದೆ ನೋಡೋಣ. ಸ್ವಲ್ಪ ಜೀರಾ ಪೌಡರ್. ಇವಾಗ ಒಂದು ಜೀರಾ, ವೆರಿ ಲಿಟಲ್, ಕಾಲ್ ಟೇಬಲ್ ಸ್ಪೂನ್, ಮೋರ್ ದೆನ್ 1 ಪಿಂಚ್ ಆಫ್ ತರ. ಒಂದ್ 2-3 ಪಿಂಚ್ ಅಂತ ಹೇಳ್ಬೋದಾ? ಅಷ್ಟೇ, ಕಾಲ್. ಒಂದ್ 2 ಚಿಟಿಕೆ ಅಷ್ಟು ಜೀರಾ ಪೌಡರ್. ಓಕೆ, ದೆನ್ ಐಲ್ ಆಡ್ ಕೊರಿಯಾಂಡರ್. ಓಕೆ, ಲೆಮನ್ ಹಾಕ್ಬಿಟ್ಟು. ಲೆಮನ್ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಇದು ಪಿಕ್ಚರ್ ಪರ್ಫೆಕ್ಟ್ ಮೂಮೆಂಟ್, ಕ್ಯಾಪ್ಚರ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ವೀಕ್ಷಕರೇ, ಈಗ ಸ್ಪಂದನ ಅವರು ವಿಜಯ್ ರಾಘವೇಂದ್ರ ಅವ್ರಿಗೆ ಪ್ರಾನ್ಸ್ ಫ್ರೈ ಮಾಡ್ಕೊಟ್ಟಿದ್ದಾರೆ. ಸೊ ಇದ್ರ ಬದಲಾಗಿ ವಿಜಯ್ ರಾಘವೇಂದ್ರ ಅವರು ಸ್ಪಂದನಾಗಿ ಏನ್ ಕೊಡ್ತಾರೆ ನೋಡೋಣ. ಸೊ ಈಗ ಪ್ರಾನ್ಸ್ ಫ್ರೈಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ಅಷ್ಟರೊಳಗಡೆ come on, let's go babies. ಪ್ರಾನ್ಸ್ ಫ್ರೈ. ಪ್ರಾನ್ಸ್ ಅರ್ಧ ಕೆಜಿ, ಅರಿಶಿಣ ಸ್ವಲ್ಪ, ಅಚ್ಕಾರದ ಪುಡಿ 2.5 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು 1 ಟೀ ಚಮಚ, ಕರಿಬೇವು 10 ಎಲೆ, ಎಣ್ಣೆ ಸ್ವಲ್ಪ, ನಿಂಬೆಹಣ್ಣು 1, ಉಪ್ಪು ರುಚಿಗೆ ತಕ್ಕಷ್ಟು, ಧನಿಯಾ ಪುಡಿ 1 ಟೀ ಚಮಚ, ಗರಂ ಮಸಾಲ ಪುಡಿ 1 ಟೀ ಚಮಚ, ಹುಣಸೆ ಹುಳಿ 2 ಟೀ ಚಮಚ, ವಿನೆಗರ್ 1 ಟೀ ಚಮಚ. ಬೌಲ್ಗೆ ಪ್ರಾನ್, ಅರಿಶಿಣ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ಹುಳಿ, ವಿನೆಗರ್, ಅಕ್ಕಿ ಹಿಟ್ಟು ಹಾಕಿ ಕಲಸಿ ನೆನೆಸಿಡಬೇಕು. ಬಾಣಲೆಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಕರಿಬೇವು, ನೆನೆಸಿಟ್ಟ ಪ್ರಾನ್ ಹಾಕಿ ಫ್ರೈ ಮಾಡಿಕೊಂಡು ನಂತರ ಚಿಟಿಕೆ ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ ಹಾಕಿ ಕಲಿಸ್ಕೊಂಡ್ರೆ ಪ್ರಾನ್ಸ್ ಫ್ರೈ ರೆಡಿ ಟು ಸರ್ವ್. ಇವಾಗ ಪ್ರಾನ್ಸ್ ನ ಟೇಸ್ಟ್ ಮಾಡೋಣ. ಎಸ್ ಸರ್, ಆಗು ಯು ಸರ್ವ್. ಅವ್ರು ಮಾಡಿದಾರಲ್ವಾ ಅಷ್ಟೊಂದು. ಇದನ್ನು ಮಾಡ್ಲಿಲ್ಲ ಅಂದ್ರೆ ತಿನ್ನೋಣವಿ. ಥ್ಯಾಂಕ್ ಯು ಸ್ಪಂದನ, ಇಟ್ಸ್ ವೆರಿ ವೆರಿ ಟೇಸ್ಟಿ. ಆಕ್ಚುಲಿ ಸ್ಪಂದನ ತುಂಬಾ ಸರ್ಪ್ರೈಸಸ್ ಕೊಡ್ತಾರಂತಲ್ವಾ ನಿಮ್ಗೆ? ಅದ್ರಲ್ಲಿ ಅವಳನ್ನ ಬೀಟ್ ಮಾಡಕ್ಕೆ ಚಾನ್ಸೇ ಇಲ್ಲ ನನ್ನ ಕೈಲಂತ. ಫಸ್ಟ್ ಸರ್ಪ್ರೈಸ್ ಕೊಟ್ಲು ನನಗೆ. ದಟ್ ವಾಸ್ ಅವರ್ ಫಸ್ಟ್ ವ್ಯಾಲೆಂಟೈನ್ಸ್ ಡೇ. ಓಕೆ, ಮಂಗಳೂರಲ್ಲಿ. ನಾನೇನೋ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತ ಯಾವ್ದೋ ಒಂದು ಮದ್ವೆಗೆ ಹೋಗಿದ್ವಿ. ಆ ಮದ್ವೆಯಲ್ಲಿ ಈ ಮೆಹಂದಿ ಕಾರ್ಯಕ್ರಮ, ಆ ಮೆಹಂದಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ಗೆ ಇವಳು ಗೊತ್ತಿಲ್ವೇನೋ ಅಂತ ಎಲ್ಲೋ ಅರೇಂಜ್ ಎಲ್ಲ ಮಾಡಿ ಒಂದು ಸಮರ್ ಸ್ಯಾಂಡ್ಸ್ ರೆಸಾರ್ಟ್ ಅಂತ ಒಂದಿದೆ ಮಂಗಳೂರಲ್ಲಿ. ಅಲ್ಲಿ ನಾನು ರೂಮ್ ಬುಕ್ ಮಾಡಿದೆ ಇವಳು ಗೊತ್ತಿಲ್ದೇನೆ, ಅಂದ್ರೆ ಇವಳು ಗೊತ್ತಿಲ್ಲ ಅನ್ಕೊಂಡು. ಸೊ ಮಂಗಳೂರು ಇವ್ರ ಏರಿಯಾ ಅಲ್ವಾ, ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಆಮೇಲೆ ಕರ್ಕೊಂಡು ಹೋದೆ, ಸುಮ್ನೆ ಕಣ್ ಮುಚ್ಚು ಹಂಗೆ ಅಂತ ಹೆಂಗೋ ಮಾಡ್ಕೊಂಡು ಆ ಜಾಗ ಕರ್ಕೊಂಡು ನಿಲ್ಲಿಸ್ದೆ. ನಿಲ್ಸಾದ್ಮೇಲೆ ಡಿಕ್ಕಿ ತೆಗೀರಿ ಅಂದ್ಲು. ಡಿಕ್ಕಿ ತೆಗೆದ್ರೆ ಈ ಸ್ಯಾಂಟಾ ಕ್ಲಾಸ್ ಮೂಟೆ ಬರುತ್ತೆ ಗೊತ್ತಾ. ನಾನು ನಿಜವಾಗ್ಲೂ ಆ ಸೈಜ್ ಗೊತ್ತಿಲ್ಲ ನನಗೆ ಇದುವರೆಗೂ. ನನ್ನ ಜೀವನದಲ್ಲಿ ಇದೇ ಬಿಗ್ಗೆಸ್ಟ್ ಸೈಜ್ ಮೂಟೆ ಗಿಫ್ಟ್ಗಳದು. ಆ ಡಿಕ್ಕಿಲಿ ಪೂರ್ತಿ ಮೂಟೆ ಇಟ್ಬಿಟ್ಟು ರೆಡ್ ಕಲರ್ ಬಟ್ಟೆ ತಗೊಂಬಂದು ಒಳಗಿಡ್ಸಿದ್ಲು. ಒಂದೊಂದು ಆಗಿ ತೆಗೀರಿ ಅಂದ್ರು ಗಿಫ್ಟ್ನ. ಸೊ ಅದ್ರಲ್ಲಿ ಸಣ್ಣ ಪುಟ್ಟದನ್ನ ಏನೋ ನೋಡಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅಥವಾ ಯಾವ್ದೋ ಒಂದು ಫೋನ್ ನೋಡ್ಕೊಂಡು ನನಗೆ ಈ ಗ್ಯಾಡ್ಜೆಟ್ಸ್ ಹುಚ್ಚು ನನಗೆ. ನನಗೆ ಈ ಫೋನ್ ಚೆನ್ನಾಗಿದೆ ತಗೋಬೇಕು ಅಂತ ಆಸೆ ನನಗೆ ಅಂತ ಎಂದಿದೆ. ಆ ಚಿಕ್ಕ ಗಿಫ್ಟ್ ಇಂದ ಹಿಡಿದು ಆ ಫೋನ್ವರೆಗೂ ಪ್ರತಿಯೊಂದು ಇತ್ತು ಅದ್ರಲ್ಲಿ.
ಖುಷಿಯೋ ಖುಷಿ ನನಗೆ. ಅದು ಆಮೇಲೆ ನಮ್ಮ ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಗಿಫ್ಟ್ ಕೊಟ್ಟಿದ್ದು, ದ ಮೋಸ್ಟ್ ಪ್ರೆಷಿಯಸ್ ಆ್ಯನಿವರ್ಸರಿಗೆ. ಮನೇಲೂ ಯಾರಿಗೂ ಹೇಳಿಲ್ಲ ಇವಳು. ಕೈಗೆ ಒಂದು ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ಟಿದ್ರು, ವಿಜಯ ರಾಘವೇಂದ್ರ ಅಂತ ನನ್ನ ಹೆಸರು, ಶಿವರಾಮ್ ಅಂತ ನಮ್ಮ ಮಾವನ ಹೆಸರು. ಓಕೆ. ಸರಿ, ಅಲ್ಲೂ ಅಷ್ಟೇ 1-2-3 ಗಿಫ್ಟ್ ಬಚ್ಚಿಟ್ಟಿದ್ಲು. ಎಲ್ಲಿ ಹುಡುಕಿ ಅಂತ. ನನಗೆ ಹುಡುಕಕ್ ಗೊತ್ತಿಲ್ಲ, ನಾನು ಸ್ವಲ್ಪ ಸೋಂಬೇರಿ, ಚಿನ್ನ ದೊಡ್ಡ ಸೋಂಬೇರಿ. ಸರಿ, ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು. ಇನ್ನೊಂದು ಗಿಫ್ಟ್ ಇದೆ ಹುಡುಕಿ ಅಂದು. ನಾನು ಏನು ಚಿನ್ನ, ನಂಗೆ ದೇವರೇ ಗೊತ್ತಾಗ್ತಿಲ್ಲಪ್ಪ ಅಂದೆ. ಕರ್ಮ ನೋಡಿ ಅಂತೇಳಿ ಕೈ ತೋರಿಸಿದ್ಲು, ವಿಜಯ ರಾಘವೇಂದ್ರ, ಆಮೇಲೆ ಮೇಲೆ ಶಿವರಾಮ್ ಅಂತ ಕ್ರಾಸಲ್ಲಿ ಆ ಕಡೆ ಸ್ಟ್ರೈಟ್ ಹಾಕೊಂಡಿದ್ದೆ. ಆಯ್ತಾ, ಫಸ್ಟ್ ಆವಾಗ ಶೌರ್ಯ ಇರಲಿಲ್ಲ. ನಾನು ನೋಡಿ ಈ ಖುಷಿ ಪಡೋದ, ಒಂದ್ ಕಡೆ ಬೇಜಾರು ಮಾಡ್ಕೊಳ್ಳೋದ, ಇವಳ ಮೇಲೆ ಕೋಪ ಮಾಡ್ಕೊಳ್ಳೋದ ಗೊತ್ತಾಗ್ಲಿಲ್ಲ. ತುಂಬಾ ಪೇನ್ಫುಲ್ ಅದು. ನಾನು ಟ್ಯಾಟೂ ಹಾಕಿಸ್ಕೊಳ್ಳೋದೇ ಇಲ್ಲ, ನನಗೆ ನಂಬಿಕೆ ಇಲ್ಲ. ಆ ಟ್ಯಾಟೂ ಹಾಕಿಸ್ಕೊಂಡು 3 ದಿವಸದ ಮನೇಲಿ ಗಣಪತಿ ಹಬ್ಬ ಆ ಟೈಮಲ್ಲಿ ನಮ್ಮ ಅಪ್ಪಾಜಿಗೆ ಕಾಣಿಸ್ಕೊಳ್ತೇನೆ, ನಮ್ಮ ಅಕ್ಕಂಗೆ ತೋರಿಸ್ತೇನೆ, ನಮ್ಮ ಅಮ್ಮಂಗೆ ತೋರಿಸ್ತೇನೆ, ಯಾರಿಗೂ ತೋರಿಸ್ತೇನೆ. ಅವಾಗ ಅಜ್ಜಿ ಇದ್ರು ಅಲ್ವಾ, ಅವ್ರಿಗೂ ಹೇಳ್ದೇನೆ ಅದನ್ನ ಕವರ್ ಮಾಡ್ಕೊಂಡು, ಅದೇನೋ ಪಸ್ ತರ ಬಂದು ಜ್ವರ ತರ ಊದ್ಕೊಳ್ಳುತ್ತದು, ಊದ್ಕೊಳ್ಳುತ್ತೆ. ಆ ಊತನೆಲ್ಲ ಇಟ್ಕೊಂಡು ಬಳೆನ ತಾಗುತ್ತೆ ಅಂತ ಅದನ್ನ ಕವರ್ ಮಾಡ್ಕೊಂಡು. ಗೊತ್ತಾಗಿಲ್ಲ ನನಗೆ, ಬಟ್ಟೆ ಹಾಕೊಂಡೆ, ಸಲ್ವಾರ್ ಹಾಕೊಂಡಿದ್ದಾಳೆ, ಏನ್ ಮಕ್ಕಳು ಕರೆಕ್ಟಾಗಿ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಾದ್ಮೇಲೆ ನನಗೆ ತೋರಿಸಿದ್ದೆ ಆ ಆನಿವರ್ಸರಿ ಟೈಮಲ್ಲಿ, ಕರೆಕ್ಟಾಗಿ 12:15 ತೋರಿಸಿದಾಗ ಆ ಥರ. ಸ್ಪಂದನ, ಟೇಸ್ಟಿ ಪ್ರಾನ್ಸ್ ಫ್ರೈ. ಓಕೆ, ಇದು ಸ್ಪೆಷಲ್ ಆಗಿ ರಾಘು ಮಾಡಿದ್ದಲ್ವಾ? ಸೊ ರಾಘು ಕಡೆಯಿಂದ ಏನಾದ್ರು ಸಿಗ್ಬೇಕಲ್ವಾ ಈಗ? ಏನ್ ಬರುತ್ತೆ? ಬನ್ನಿ. ತಳ್ಬೇಡಪ್ಪ, ನಾನೇನು ಮಾಡಲ್ಲ. ಓಕೆ, ಈಗ ನಾನು ಅಲ್ಲೇ ಇರ್ಬೋದು. ಹಾ, ಅಲ್ಲೇ, ಅಲ್ಲಿಂದಾನೆ ಅಲ್ವಾ? ಇಲ್ಲಿಂದ ಹೆಂಗ್ ಮಾಡೋದು? ಓಕೆ, ಇಲ್ಲಿಂದ ಕಮ್. ಐ ಲವ್ ಯು. ಅಡುಗೆ ಮಾಡಕ್ ಬಿಡ್ತೀಯಾ ಪ್ಲೀಸ್? ಅಡುಗೆ ಮಾಡಕ್ ಬಿಡ್ತೀಯಾ? ಕಾಫಿ ಮಾಡಕ್ ಬಿಡ್ತೀಯಾ? ದಿನಾಗ್ಲೂ ಬೆಳಗ್ಗೆ ಕಾಫಿ ಮಾಡ್ಕೊಡ್ತೀನಿ, ನಿಂಗೆ ಬಿಡ್ತೀಯಾ? ಬಿಡ್ತಿಲ್ಲ. ಕಾಫಿ ಮಾಡೋದಾರ ಹೇಳ್ಕೊಡು ಅಂತ. ಥ್ಯಾಂಕ್ ಯು. ಅವ್ರಷ್ಟು ಚೆನ್ನಾಗಿ ಐ ಲವ್ ಯು ಚಿನ್ನ, ನಂಗೆ ಕಾಫಿ ಮಾಡಕ್ ಬಿಡ್ತೀಯಾ ಅಂದ್ರೆ ಸೊ ವಾಪಸ್ ಬರ್ಬೇಕದು. ಹೇಳಪ್ಪ. ಹಾ, ಕೇಳಿಸ್. ಸೊ ರಾಘು ಅಂಡ್ ಸ್ಪಂದನ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಸ್ಟಾರ್ ಅಭಿರುಚಿ ಮತ್ತು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಕಡೆಯಿಂದ ನಿಮ್ಮಿಬ್ಬರಿಗೂ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. Thank you so much. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಬಹಳ ಖುಷಿ ಆಯ್ತು ನಮಗೂ ಕೂಡ. 3 ದಿವಸದಿಂದ ಮಾವ, ಅಕ್ಕ, ಸ್ಪಂದನ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಸೊ ವೀಕ್ಷಕರೇ, ನಾಳಿನ ನಮ್ಮ ಸ್ಟಾರ್ ಸೆಲೆಬ್ರಿಟಿ ಯಾರು, ಅವ್ರ ಫ್ಯಾಮಿಲಿ ಯಾರು ಬರ್ತಾರೆ, ಅವ್ರ ಫ್ರೆಂಡ್ಸ್ ಯಾರು ಬರ್ತಾರೆ, ಏನೇನು ಅಡುಗೆ ಮಾಡ್ತಾರೆ, ಮತ್ತೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಏನೇನು ಶೇರ್ ಮಾಡ್ಕೋತಾರೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಚಿನ್ನಾರಿ ಮುತ್ತ ವಿಜಯ್. ನನ್ನ ಹೆಂಡತಿ ಸ್ಪಂದನ. ನಮ್ಮೆಲ್ಲರ ಕಡೆಯಿಂದ ಬಾಯ್.